ಶ್ರೀನಿವಾಸ್ ಪ್ರಸಾದ್ ಮುನಿಸು ತಣಿಸಲು ಬಿಎಸ್ವೈ ಎಂಟ್ರಿ ಆಗಿದ್ದಾರೆ. ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಬಿಎಸ್ವೈ ಎಂಟ್ರಿ ಆಗಿದ್ದಾರೆ. ಯಡಿಯೂರಪ್ಪ ಭೇಟಿ, ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಯಡಿಯೂರಪ್ಪ ಭೇಟಿಯನ್ನ ನೀಡಿದ್ದಾರೆ. ಮೋದಿ ಸಮಾವೇಶಕ್ಕೆ ಆಹ್ವಾನಿಸಿದ ಮಾಜಿ ಸಿಎಂ ಬಿಎಸ್ವೈ ಏನು ನನಗೆ ಸಮಾವೇಶಕ್ಕೆ ಆಹ್ವಾನವನ್ನ ನೀಡಿಲ್ಲ, ಮೋದಿ ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಮತ ಪ್ರಚಾರವನ್ನ ಮಾಡಲಿದ್ದಾರೆ, ಇಲ್ಲಿಗೆ ಶ್ರೀನಿವಾಸ್ ಪ್ರಸಾದ್ಗೆ ಆಹ್ವಾನವನ್ನ ನೀಡಿಲ್ಲ ಅಂತ ಏನು ಅವರ ಮುನಿಸು ಇದೆ ಎಂದ ಒಂದು ಸುದ್ದಿ ಆಗಿತ್ತು. ಇದಕ್ಕೆ ಈಗ ಈ ಮುನಿಸನ್ನ ತಣಿಸೋದಕ್ಕೆ, ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಖುದ್ದಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ. ನೋಡಿ, ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಯಡಿಯೂರಪ್ಪ ಶ್ರೀನಿವಾಸ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. 2-3 ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ರು. ನಾವು ಯಾವುದೇ ರೀತಿಯ ರಾಜಕೀಯ ಚರ್ಚೆಯನ್ನ ಮಾಡಿಲ್ಲ, ನಾವು ಸ್ನೇಹಿತರು, ನಾವು ರಾಜಕೀಯವಾಗಿ ನಾವು ಬೇರೆ ಬೇರೆ ಇರ್ಬೋದು, ಆದ್ರೆ ನಮ್ಮ ಸ್ನೇಹ ತುಂಬಾ ವರ್ಷಗಳ ಸ್ನೇಹ ನಮ್ದು. ಹೀಗಾಗಿ ನಾನು ಅವರ ಕುಶಲೋಪರಿಯನ್ನ ವಿಚಾರಿಸಲಿಕ್ಕೆ ಅವರ ಮನೆಗೆ ಭೇಟಿ ನೀಡಿದ್ದೆ. ಹಾಗೆ ನಮ್ಮ ಸರ್ಕಾರದ ಬಗ್ಗೆ ಕಾಳಜಿ ಇರ್ಲಿ ಅನ್ನುವಂತಹ ಒಂದು ಸಂದೇಶವನ್ನ ನೀಡಿದೆ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ಈಗ ಸಿದ್ದರಾಮಯ್ಯ ಅವರ ಭೇಟಿಯ ನಂತರ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ. ನೋಡಿ, ಶ್ರೀನಿವಾಸ್ ಪ್ರಸಾದ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ ಅವ್ರ ಜೊತೆ. ಮೋದಿ ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದಾರೆ, ಸಮಾವೇಶಗಳಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು ಸಮಾವೇಶಕ್ಕೆ ನನಗೆ ಆಹ್ವಾನವನ್ನ ಕೊಟ್ಟಿಲ್ಲ, ಬಿಜೆಪಿಯ ಯಾವ ಮುಖಂಡರು ಕೂಡ ನನ್ನನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂತಹ ಬೇಸರ ಶ್ರೀನಿವಾಸ್ ಪ್ರಸಾದ್ ಅಲ್ಲಿ ಇತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವರ ಅಸಮಾಧಾನ ಏನಿದೆ ಅದನ್ನ ಶಮನ ಮಾಡಬೇಕು, ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಬೇಕು. ಅವರು ಹಿರಿಯ ನಾಯಕರಿದ್ದಾರೆ, ಬಿಜೆಪಿಯ ಸಂಸದರಿದ್ದಾರೆ, ಅವರನ್ನ ಮನವೊಲಿಕೆಯನ್ನ ಮಾಡಬೇಕು ಅಂತ ಈಗ ಖುದ್ದಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭೇಟಿಯನ್ನ ನೀಡಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಶ್ರೀನಿವಾಸ್ ಪ್ರಸಾದ್ ಮನೆಗೆ ಖುದ್ದಾಗಿ ಭೇಟಿಯನ್ನ ನೀಡಿದ್ದಾರೆ ಬಿಎಸ್ವೈ. ಏನೆಲ್ಲ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ? ಇನ್ಸೈಡ್ ಮಾಹಿತಿ ಏನಿದೆ ಸುರೇಶ್? ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ವೈಯಕ್ತಿಕ ವರ್ಚಸ್ಸು ಹಾಗೇನೆ ಅವರ ಸಮುದಾಯದ ಬೆಂಬಲ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥದ್ದು. ಅದು ರಾಜಕೀಯ ಶಕ್ತಿಯಾಗಿ ಅದು ಯಾವ ಪಕ್ಷಕ್ಕೆ ಅವರು ಬೆಂಬಲವನ್ನು ಸೂಚಿಸ್ತಾರೆ ಅದರ ಪರವಾಗಿ ಆ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಇಲ್ಲಿ ಒಂದು ವಾತಾವರಣ ಇರತಕ್ಕಂಥದ್ದು. ಹೀಗಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸದ್ಯ ಬಿಜೆಪಿ ಸಂಸದರಾಗಿದ್ದರೂ ಕೂಡ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು 2 ತಿಂಗಳಿಂದ ಹಿಂದೆ ಯಾರೊಬ್ಬರು ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಕೂಡ ಅವರಿಗೆ ಒಂದು ಅಸಮಾಧಾನ ಇರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮತ್ತೆ ಮೈಸೂರು ಲೋಕಸಭಾ ಕ್ಷೇತ್ರ 2 ಕ್ಷೇತ್ರಗಳನ್ನ ಸವಾಲಾಗಿ ತೆಗೆದುಕೊಂಡಿರ್ತಕ್ಕ ಸಿದ್ದರಾಮಯ್ಯ ಮತ್ತೆ ಇನ್ನೊಂದು ಕಡೆ ವಿಜಯೇಂದ್ರ ಇಬ್ಬರು ಕೂಡ ನೇರವಾಗಿ ಅಖಾಡಕ್ಕೆ 2 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತಂತ್ರಗಾರಿಕೆಯನ್ನು ಓಡ್ತಾ ಇದ್ದಾರೆ. ಈ ತಂತ್ರಗಾರಿಕೆಯ ಫಲವಾಗಿ ಈಗ ಅಂದ್ರೆ ಇಬ್ಬರು ನಾಯಕರು, 2 ಪಕ್ಷಗಳ ನಾಯಕರು ಅಂದ್ರೆ ಇತ್ತೀಚೆಗಷ್ಟೇ ನೆನ್ನೆ ಸಿಎಂ ಸಿದ್ದರಾಮಯ್ಯನವರು ಖುದ್ದು ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿ ಅವರ ಬೆಂಬಲವನ್ನ ಕೋರಿದ್ರು. ಇವತ್ತು ಖುದ್ದು ಯಡಿಯೂರಪ್ಪನವರೇನೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಮೈಸೂರಿನಲ್ಲಿ ಭೇಟಿಯಾಗಿ ಅವರನ್ನ ಬೆಂಬಲವನ್ನ ಕೋರಿ ಜೊತೆಗೆ ಚಾಮರಾಜನಗರ ಮತ್ತೆ ಏನು ಮೈಸೂರು ಲೋಕಸಭಾ ಕ್ಷೇತ್ರ 2ರಲ್ಲೂ ಕೂಡ ತಮ್ಮ ಸಮುದಾಯ ಮತ್ತೆ ತಮ್ಮ ಬೆಂಬಲಿಗರು ಹಾಗೆ ತಮ್ಮ ಬೆಂಬಲಿಗರು ಏನೆಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಕೂಡ ಪಕ್ಷ ಬೆಂಬಲಿಸಬೇಕು ಅಂತ ಹೇಳಿ ಇವತ್ತು ಅವರಿಗೆ ಒಂದು ಮನವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಕ್ಷಣದಲ್ಲಿ ಇರುವಂತಹ ಮಾಹಿತಿ ಪ್ರಕಾರನ ಅವರನ್ನ ಯಾರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಸಮಾವೇಶಕ್ಕೆ ಆಹ್ವಾನಿಸಿರ್ಲಿಲ್ಲ ಅಂತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.